ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಭಾಗ 1. ಕತ್ತಲೆಯ ಮುನ್ನುಡಿ ಮತ್ತು ಕಾಲದ ಹೆಜ್ಜೆಗುರುತು. ಬದುಕಿನ ಮಹಾವೃಕ್ಷದ ಬುಡದಲ್ಲಿ ಕುಳಿತು ನಾವು ಇವತ್ತು ಯೋಚಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಸುತ್ತಲೂ ಕಣ್ಣು ಹಾಯಿಸಿ ನೋಡಿ, ಜಗತ್ತು ಎಷ್ಟು ವೇಗವಾಗಿ ಓಡುತ್ತಿದೆ ಎಂದರೆ ಮನುಷ್ಯನಿಗೆ ತನ್ನ ಪಕ್ಕದಲ್ಲಿರುವ ಇನ್ನೊಂದು ಜೀವದ ನೋವನ್ನು ಆಲಿಸುವಷ್ಟು ಪುರುಸತ್ತಿಲ್ಲ. ನಾವಿಂದು ಬದುಕುತ್ತಿರುವ ಈ ಕಾಲಘಟ್ಟ ಕೇವಲ ತಂತ್ರಜ್ಞಾನದ ಪ್ರಗತಿಯಲ್ಲ, ಬದಲಿಗೆ ಆಂತರಿಕ ಮೌಲ್ಯಗಳ ಮಹಾಕುಸಿತದ ಪರ್ವಕಾಲ. ನಮ್ಮ ಪುರಾಣಗಳು, ಅದರಲ್ಲೂ ವಿಶೇಷವಾಗಿ ಶ್ರೀಮದ್ ಭಾಗವತದ 12ನೇ ಸ್ಕಂಧವು ಸಾವಿರಾರು ವರ್ಷಗಳ ಹಿಂದೆಯೇ ಇಂದಿನ ನಮ್ಮ ಬದುಕಿನ ನೈಜ ಚಿತ್ರಣವನ್ನು ಕಣ್ಣಿಗೆ ಕಟ್ಟುವಂತೆ ಬರೆದಿಟ್ಟಿದೆ. ಕಾಲದ ಈ ಅಂತಿಮ ಘಟ್ಟವನ್ನು ನಾವು ಕಲಿಯುಗ ಎಂದು ಕರೆಯುತ್ತೇವೆ. ಕಲಿಯುಗ ಎಂದರೆ ಕೇವಲ ಒಂದು ಕಾಲಾವಧಿಯಲ್ಲ, ಅದು ಮನುಷ್ಯನ ಮನಸ್ಸನ್ನು ಆವರಿಸಿಕೊಳ್ಳುವ ಒಂದು ನಿಗೂಢ ಕತ್ತಲೆ. ಈ ಕತ್ತಲೆಯು ನಮ್ಮ ವಿವೇಕವನ್ನು ಮರೆಸುತ್ತದೆ, ಪ್ರೀತಿಯನ್ನು ಸ್ವಾರ್ಥವನ್ನಾಗಿ ಮಾಡುತ್ತದೆ ಮತ್ತು ಧರ್ಮದ ಹಾದಿಯನ್ನು ಕಡಿದು ಹಾಕುತ್ತದೆ. ನಾವು ಪ್ರತಿದಿನ ಮುಂಜಾನೆ ಎದ್ದು ಮೊಬೈಲ್ ಪರದೆಯನ್ನು ನೋಡುವಾಗಲೋ ಅಥವಾ ಸಮಾಜದಲ್ಲಿ ನಡೆಯುವ ಅನ್ಯಾಯಗಳನ್ನು ಕಂಡು ನಿಟ್ಟುಸಿರು ಬಿಡುವಾಗಲೋ ನಮಗೆ ಅರಿವಿಲ್ಲದಂತೆ ಕಲಿಯ ಪ್ರಭಾವಕ್ಕೆ ಒಳಗಾಗುತ್ತಿರುತ್ತೇವೆ. ಈ ಯುಗದ ಲಕ್ಷಣಗಳೇ ವಿಚಿತ್ರವಾದವು. ಇಲ್ಲಿ ಸತ್ಯ ಮಾತನಾಡುವವನು ಮೂರ್ಖನಾಗುತ್ತಾನೆ, ವಂಚನೆ ಮಾಡುವವನು ಚತುರನೆನಿಸಿಕೊಳ್ಳುತ್ತಾನೆ. ಪ್ರೀತಿ ಎಂಬ ಪವಿತ್ರ ಭಾವನೆ ಕೇವಲ ದೈಹಿಕ ಆಕರ್ಷಣೆಯಾಗಿ, ಹಣದ ಅಳತೆಗೋಲಾಗಿ ಮಾರ್ಪಟ್ಟಿರುವುದನ್ನು ನಾವು ಕಣ್ಣಾರೆ ಕಾಣುತ್ತಿದ್ದೇವೆ. ನದಿಗಳು ಒಣಗುತ್ತಿವೆ, ಮನುಷ್ಯನ ಹೃದಯಗಳು ಅದಕ್ಕಿಂತ ವೇಗವಾಗಿ ಒಣಗಿ ಹೋಗುತ್ತಿವೆ. ಕಾಡುಗಳು ನಾಶವಾಗುತ್ತಿವೆ, ಮನುಷ್ಯನೊಳಗಿನ ಮಮತೆಯೂ ಕರಗಿ ಹೋಗುತ್ತಿದೆ. ಇವೆಲ್ಲವೂ ಕಲಿಯುಗದ ಆರಂಭಿಕ ಲಕ್ಷಣಗಳು ಮಾತ್ರ ಎಂದು ವ್ಯಾಸಮಹರ್ಷಿಗಳು ಅಂದೇ ಎಚ್ಚರಿಸಿದ್ದರು. ಆದರೆ ಈ ಎಚ್ಚರಿಕೆಯನ್ನು ನಾವು ಕೇವಲ ಕಥೆಯಾಗಿ ನೋಡಬಾರದು. ಇದು ನಮ್ಮ ಆತ್ಮಾವಲೋಕನಕ್ಕೆ ಸಿಕ್ಕಿರುವ ಒಂದು ದಿವ್ಯ ದಿಕ್ಸೂಚಿ. ಬದುಕಿನ ಜಂಜಾಟದಲ್ಲಿ ಕಳೆದು ಹೋಗಿರುವ ನಮಗೆ ನಮ್ಮ ನಿಜವಾದ ಸ್ವರೂಪವನ್ನು ನೆನಪಿಸುವ ಮಹಾಪ್ರಯತ್ನವೇ ಈ ಭಾಗವತದ ಸಾರ. ನಾವು ಎಲ್ಲಿ ತಪ್ಪು ಮಾಡುತ್ತಿದ್ದೇವೆ? ನಮ್ಮ ನೆಮ್ಮದಿ ಏಕೆ ದೂರವಾಗುತ್ತಿದೆ? ಹಣ, ಅಂತಸ್ತು, ಅಧಿಕಾರ ಎಲ್ಲವೂ ಇದ್ದರೂ ನೆಮ್ಮದಿಯಿಂದ ಒಂದು ರಾತ್ರಿ ನಿದ್ದೆ ಮಾಡಲು ಏಕೆ ಸಾಧ್ಯವಾಗುತ್ತಿಲ್ಲ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಾ ಹೋದರೆ ನಮಗೆ ಕಾಲದ ಈ ಕರಾಳಮುಖದ ದರ್ಶನವಾಗುತ್ತದೆ. ಕಲಿಯುಗವೂ ನಮ್ಮ ಹೊರಗಿಲ್ಲ, ಅದು ನಮ್ಮ ಆಲೋಚನೆಗಳಲ್ಲಿ ಅಡಗಿ ಕುಳಿತಿದೆ. ಅಸೂಯೆ, ಕ್ರೋಧ, ಲೋಭಗಳ ರೂಪದಲ್ಲಿ ಅದು ನಮ್ಮನ್ನು ದಿನದ 24 ಗಂಟೆಯೂ ನಿಯಂತ್ರಿಸುತ್ತಿದೆ. ಈ ಕತ್ತಲೆಯಿಂದ ಹೊರಬರಲು ನಮಗೆ ಬೆಳಕಿನ ಅಗತ್ಯವಿದೆ. ಆ ಬೆಳಕೆ ಜ್ಞಾನ, ಆ ಬೆಳಕೆ ಭಕ್ತಿ. ಬದುಕಿನ ಅಂತಿಮ ಸತ್ಯವನ್ನು ಅರಿಯನು ಹೊರಟ ಪರೀಕ್ಷಿತ ಮಹಾರಾಜನಿಗೆ ಶುಕಮುನಿಗಳು ಬೋಧಿಸಿದ ಆ ಕೊನೆಯ ಮಾತುಗಳು ಇಂದಿಗೂ ನಮಗೆ ಪ್ರಸುಪ್ತವಾಗಿವೆ. ನಮ್ಮ ಬದುಕಿನ ನಾವೆಯನ್ನು ಈ ಭವಸಾಗರದಲ್ಲಿ ಮುಳುಗದಂತೆ ದಡ ಸೇರಿಸಬೇಕಾದರೆ ನಾವು ಮೊದಲು ಈ ಯುಗದ ರೋಗಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳಬೇಕು. ಆಗ ಮಾತ್ರ ನಮಗೆ ಚಿಕಿತ್ಸೆ ಏನು ಎಂಬುದು ತಿಳಿಯುತ್ತದೆ. ಮನುಷ್ಯ ತನ್ನ ಇತಿಮಿತಿಗಳನ್ನು ಮರೆತು ತಾನೇ ಸರ್ವಸ್ವ ಎಂದು ಬೀಗುತ್ತಿರುವ ಈ ಹೊತ್ತಿನಲ್ಲಿ ಪ್ರಕೃತಿಯ ಒಂದು ಸಣ್ಣ ಏರುಪೇರು ಅವನನ್ನು ಧರೆಗುರುಳಿಸುತ್ತದೆ. ಆದರೂ ಅಹಂಕಾರ ಕರಗುವುದಿಲ್ಲ. ಈ ಅಹಂಕಾರವೇ ಕಲಿಯುಗದ ಬಹುದೊಡ್ಡ ಆಯುಧ. ಇದು ತಂದೆ ಮಗನ ಸಂಬಂಧವನ್ನು ಮುರಿಯುತ್ತದೆ, ಒಡಹುಟ್ಟಿದವರ ನಡುವೆ ಗೋಡೆಗಳನ್ನು ನಿರ್ಮಿಸುತ್ತದೆ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂಬ ಚಿಂತನೆ ಇಂದಿನ ತುರ್ತು ಅಗತ್ಯ. ನಾವು ಬದಲಾದಲ್ಲಿ ಕಾಲ ನಮ್ಮನ್ನು ಅತ್ಯಂತ ಕ್ರೂರವಾಗಿ ಬದಲಾಯಿಸುತ್ತದೆ. ಆದ್ದರಿಂದ ಬನ್ನಿ, ಈ ಕಲಿಯುಗದ ಆಳವಾದ ಲಕ್ಷಣಗಳನ್ನು ಮತ್ತು ಭಾಗವತವು ನಮಗೆ ನೀಡುವ ಮುಕ್ತಿಯ ಮಾರ್ಗವನ್ನು ಹಂತ ಹಂತವಾಗಿ ತಿಳಿಯುತ್ತಾ ನಮ್ಮೊಳಗಿನ ಕತ್ತಲೆಯನ್ನು ದೂರ ಮಾಡಲು ಸಿದ್ಧರಾಗೋಣ. ಈ ಜ್ಞಾನದ ಪಯಣ ಕೇವಲ ಮಾಹಿತಿಯಲ್ಲ, ಇದು ನಮ್ಮ ಆತ್ಮದ ಜಾಗೃತಿ. ಕಾಲಚಕ್ರ ಉರುಳುತ್ತಾ ಬಂದಂತೆ ಧರ್ಮದ ಶಕ್ತಿಯು ಕುಂದುತ್ತಾ ಬರುತ್ತದೆ ಎಂಬುದು ಪ್ರಕೃತಿಯ ನಿಯಮ. ಸತ್ಯಯುಗದಲ್ಲಿ 4 ಕಾಲಿನ ಮೇಲೆ ಗಟ್ಟಿಯಾಗಿ ನಿಂತಿದ್ದ ಧರ್ಮದ ದೇವತೆ ತ್ರೇತಾಯುಗದಲ್ಲಿ 3, ದ್ವಾಪರದಲ್ಲಿ 2, ಇನ್ನು ಈ ಕಲಿಯುಗಕ್ಕೆ ಬರುವಷ್ಟರಲ್ಲಿ ಕೇವಲ ಒಂದೇ ಒಂದು ಕಾಲಿನ ಮೇಲೆ ತೂಗಾಡುತ್ತಿದೆ. ಆ ಒಂದು ಕಾಲೇ ಸತ್ಯ. ಆದರೆ ದುರಂತವೆಂದರೆ ಇಂದಿನ ದಿನಗಳಲ್ಲಿ ಆ ಸತ್ಯಕ್ಕೂ ಕುತ್ತು ಬಂದಿದೆ. ಎಲ್ಲೆಡೆ ಅಸತ್ಯದ ಸಾಮ್ರಾಜ್ಯವೇ ವಿಸ್ತಾರವಾಗುತ್ತಿದೆ. ಮನುಷ್ಯನಿಗೆ ಸತ್ಯದ ಹಾದಿಯಲ್ಲಿ ನಡೆಯುವುದು ಕಷ್ಟದ ಕೆಲಸವಾಗಿ ಕಾಣಿಸುತ್ತಿದೆ, ಏಕೆಂದರೆ ಅಲ್ಲಿ ತಕ್ಷಣದ ಲಾಭ ಸಿಗುವುದಿಲ್ಲ. ಸುಳ್ಳು ಮತ್ತು ವಂಚನೆಯ ಮಾರ್ಗದಲ್ಲಿ ಸುಲಭವಾಗಿ ಯಶಸ್ಸು ಸಿಗುತ್ತದೆ ಎಂಬ ಭ್ರಮೆಯಲ್ಲಿ ಇಂದಿನ ತಲೆಮಾರು ಮುಳುಗಿದೆ. ಆದರೆ ನೆನಪಿಡಿ, ಅಸತ್ಯದ ತಳಹದಿಯ ಮೇರೆ ಕಟ್ಟಿದ ಅರಮನೆ ಎಷ್ಟು ಭವ್ಯವಾಗಿದ್ದರೂ ಅದು ಕಾಲದ ಒಂದು ಸಣ್ಣ ಬಿರುಗಾಳಿಗೆ ಧೂಳಿಪಟವಾಗುವುದು ಖಂಡಿತ. ಕಲಿಯುಗದಲ್ಲಿ ಮನುಷ್ಯನ ಯೋಗ್ಯತೆಯನ್ನು ಅವನ ಗುಣದಿಂದಲ್ಲ, ಅವನ ಜೇಬಿನಲ್ಲಿರುವ ಹಣದಿಂದ ಅಳೆಯಲಾಗುತ್ತದೆ. ಯಾರ ಬಳಿ ಸಂಪತ್ತಿದೆಯೋ ಅವನೇ ಬುದ್ಧಿವಂತ,
ಅವನೇ ಸತ್ಕುಲ ಪ್ರಸೂತ, ಅವನೇ ಶ್ರೇಷ್ಠ ಎಂಬ ತಪ್ಪು ಕಲ್ಪನೆ ಸಮಾಜದಲ್ಲಿ ಆಳವಾಗಿ ಬೇರೂರಿದೆ. ಬಡವನಾದವನು ಎಷ್ಟೇ ಪ್ರಾಮಾಣಿಕನಾಗಿದ್ದರೂ, ಎಷ್ಟೇ ಜ್ಞಾನಿಯಾಗಿದ್ದರೂ ಅವನ ಮಾಟುಗಳಿಗೆ ಸಮಾಜದಲ್ಲಿ ಬೆಲೆ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನ್ಯಾಯಾಲಯಗಳಲ್ಲಿ, ಕಚೇರಿಗಳಲ್ಲಿ ನ್ಯಾಯವು ಸತ್ಯದ ಪರವಾಗಿರದೆ ಹಣದ ಪರವಾಗಿ ತೀರ್ಪು ನೀಡುವ ದೃಶ್ಯಗಳನ್ನು ನಾವು ನಿತ್ಯವೂ ನೋಡುತ್ತಿದ್ದೇವೆ. ಇದು ಕೇವಲ ವ್ಯವಸ್ಥೆಯ ಕುಸಿತವಲ್ಲ, ಇದು ಮಾನವನ ಆತ್ಮದ ಪತನ. ಧರ್ಮದ ನೆರಳಿನಲ್ಲಿ ಬದುಕಬೇಕಾದ ಮನುಷ್ಯ ಇವತ್ತು ಅಧರ್ಮದ ಛತ್ರಿಯಡಿಯಲ್ಲಿ ಆಶ್ರಯ ಪಡೆದಿದ್ದಾನೆ. ತನಗೆ ಅನುಕೂಲವಾಗುವಂತೆ ಶಾಸ್ತ್ರಗಳನ್ನು, ನಿಯಮಗಳನ್ನು ತಿರುಚಿಕೊಳ್ಳುವ ಕಲೆ ಇಂದಿನ ಮಾನವನಿಗೆ ಕರಗತವಾಗಿದೆ. ಪವಿತ್ರವಾದ ವಿವಾಹ ಬಂಧನಗಳು ಇವತ್ತು ಕೇವಲ ಒಂದು ವ್ಯಾಪಾರದ ಒಪ್ಪಂದದಂತೆ ಬದಲಾಗುತ್ತಿವೆ. ಎರಡು ಹೃದಯಗಳ ಮಿಲನವಾಗಬೇಕಾದ ಜಾಗದಲ್ಲಿ ಎರಡು ಕುಟುಂಬಗಳ ಆಸ್ತಿಪಾಸ್ತಿಗಳ ಲೆಕ್ಕಾಚಾರ ನಡೆಯುತ್ತಿದೆ. ಪ್ರೀತಿ, ವಿಶ್ವಾಸ, ತ್ಯಾಗಗಳ ಬುನಾದಿಯ ಮೇಲೆ ನಿಲ್ಲಬೇಕಾದ ಸಂಸಾರ ನೌಕೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿಗೂ ಕೋರ್ಟಿನ ಮೆಟ್ಟಿಲೇರುತ್ತಿದೆ. ಹಿರಿಯರ ಮೇಲಿನ ಗೌರವ ಕೇವಲ ಹಬ್ಬ ಹರಿದಿನಗಳ ಫೋಟೋಗಳಿಗೆ ಸೀಮಿತವಾಗಿದೆ. ವೃದ್ಧಾಶ್ರಮಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದೇ ಈ ಕಲಿಯುಗದ ಅತ್ಯಂತ ಕರುಣಾಜನಕ ಲಕ್ಷಣ. ಹೆತ್ತ ತಂದೆತಾಯಿಯನ್ನು ಹೊರೆ ಎಂದು ಭಾವಿಸುವ ಸಮಾಜ ಎಂದಿಗೂ ಸುಖವಾಗಿರಲು ಸಾಧ್ಯವಿಲ್ಲ. ನಾವು ನಮ್ಮ ಮೂಲವನ್ನು ಮರೆಯುತ್ತಿದ್ದೇವೆ. ನಮ್ಮ ಸಂಸ್ಕೃತಿಯ ಬೇರುಗಳನ್ನು ನಾವೇ ಕತ್ತರಿಸಿಕೊಳ್ಳುತ್ತಿದ್ದೇವೆ. ಇದರ ಪರಿಣಾಮವಾಗಿ ಇಡೀ ಸಮಾಜವೇ ಒಂದು ಆತಂಕದ ನೆರಳಿನಲ್ಲಿ ಬದುಕುತ್ತಿದೆ. ಆಧ್ಯಾತ್ಮಿಕತೆಯ ಹೆಸರಿನಲ್ಲೂ ಇಂದು ದೊಡ್ಡ ಮಟ್ಟದ ವ್ಯಾಪಾರ ನಡೆಯುತ್ತಿದೆ. ಜ್ಞಾನವನ್ನು ಉಚಿತವಾಗಿ ಹಂಚಬೇಕಾದ ಗುರುಗಳು ಕೋಟಿ ಹಣದ ಬೇಡಿಕೆ ಇಡುತ್ತಿದ್ದಾರೆ. ಭಗವಂತನ ದರ್ಶನಕ್ಕೂ ವಿಐಪಿ ಪಾಸ್ ಇರಬೇಕಾದ ದುಸ್ಥಿತಿ ಬಂದೊದಗಿದೆ. ಸಾಮಾನ್ಯ ಭಕ್ತ ಸಾಲಿನಲ್ಲಿ ನಿಂತು ಪರದಾಡುವಾಗ ಹಣವಂತರು ಗರ್ಭಗುಡಿಯೊಳಗೆ ನೇರವಾಗಿ ಪ್ರವೇಶ ಪಡೆಯುತ್ತಾರೆ. ದೇವರಿಗೂ ಮನುಷ್ಯನ ದುಡ್ಡಿನ ಆಸೆ ಹತ್ತಿದೆ ಎಂದು ಬಿಂಬಿಸುವ ಈ ಪ್ರವೃತ್ತಿ ಕಲಿಯುಗದ ಪರಾಕಾಷ್ಠೆ. ಧರ್ಮದ ಹೆಸರಿನಲ್ಲಿ ಹಿಂಸೆ, ದ್ವೇಷ, ಅಸೂಯೆಗಳನ್ನು ಬಿತ್ತುವ ಕಾಯಕ ಸಾಗುತ್ತಿದೆ. ಸಮಾಜವನ್ನು ಒಗ್ಗೂಡಿಸಬೇಕಾದ ಧರ್ಮ ಇವತ್ತು ಜನರನ್ನು ಪ್ರತ್ಯೇಕಿಸುವ ಗೋಡೆಯಾಗಿ ನಿಂತಿದೆ. ಇವೆಲ್ಲವನ್ನೂ ನೋಡುವಾಗ ನಮಗೆ ಭೀತಿ ಉಂಟಾಗುವುದು ಸಹಜ. ಆದರೆ ಈ ಕತ್ತಲೆಯ ನಡುವೆಯೂ ಒಂದು ಸಣ್ಣ ದೀಪವನ್ನು ಹಚ್ಚುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಧರ್ಮದ ಈ ಕುಸಿತವನ್ನು ತಡೆಯಲು ಹೊರಗಿನ ಯಾರೋ ಒಬ್ಬರು ಬರಬೇಕಾಗಿಲ್ಲ. ನಮ್ಮೊಳಗಿನ ವಿವೇಕವನ್ನು ನಾವು ಜಾಗೃತಗೊಳಿಸಿಕೊಳ್ಳಬೇಕು. ನೈತಿಕತೆಯು ಸತ್ತು ಹೋಗಿಲ್ಲ, ಅದು ಕೇವಲ ಸುಪ್ತಾವಸ್ಥೆಯಲ್ಲಿದೆ. ಆ ನೈತಿಕತೆಯನ್ನು ಮತ್ತೆ ಬಡಿದೆಬ್ಬಿಸುವ ಶಕ್ತಿ ಇರುವುದು ಕೇವಲ ಹರಿಕಥೆ ಮತ್ತು ಭಗವಚ್ಚಿಂತನೆಗೆ ಮಾತ್ರ. ಕಲಿಯುಗದ ಪ್ರಭಾವ ಹೆಚ್ಚಾದಂತೆ ಮನುಷ್ಯನ ಶಾರೀರಿಕ ಮತ್ತು ಮಾನಸಿಕ ಸಾಮರ್ಥ್ಯಗಳು ದಿನದಿಂದ ದಿನಕ್ಕೆ ಕುಂಠಿತಗೊಳ್ಳುತ್ತಾ ಹೋಗುತ್ತವೆ. ಒಂದು ಕಾಲದಲ್ಲಿ 100 ವರ್ಷಗಳ ಕಾಲ ಗಟ್ಟಿಯಾಗಿ ಆರೋಗ್ಯವಾಗಿ ಬಾಳುತ್ತಿದ್ದ ಮನುಷ್ಯ ಇವತ್ತು 50ರ ಹರೆಯಕ್ಕೆ ಮುದಿತನದ ಲಕ್ಷಣಗಳನ್ನು ತೋರ್ಪಡಿಸುತ್ತಿದ್ದಾನೆ. ಆಹಾರದಲ್ಲಿ ಸತ್ವವಿಲ್ಲ, ಗಾಳಿಯಲ್ಲಿ ಶುದ್ಧತೆಯಿಲ್ಲ, ಕುಡಿಯುವ ನೀರಿನಲ್ಲಿ ಅಮೃತದ ಗುಣವಿಲ್ಲ. ಪ್ರತಿಯೊಂದೂ ಕಲುಷಿತಗೊಂಡಿದೆ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪ್ರಕೃತಿಯ ಒಳಲನ್ನು ಬಗೆದು ತಿಂದಿದ್ದರ ಪರಿಣಾಮ ಇವತ್ತು ನಾವೆಲ್ಲರೂ ಅನುಭವಿಸುತ್ತಿದ್ದೇವೆ. ರೋಗರುಜಿನಗಳ ಮಹಾಪೂರವೇ ಹರಿದು ಬರುತ್ತಿದೆ. ಹಿಂದೆಂದೂ ಕೇಳರಿಯದ ವಿಚಿತ್ರ ಕಾಯಿಲೆಗಳು ಮನುಷ್ಯನ ದೇಹವನ್ನು ಆಕ್ರಮಿಸಿಕೊಳ್ಳುತ್ತಿವೆ. ವಿಜ್ಞಾನ ಎಷ್ಟೇ ಮುಂದುವರಿದಿದ್ದರೂ ಪ್ರಕೃತಿಯ ಒಂದು ಸಣ್ಣ ವೈರಾಣುವಿನ ಮುಂದೆ ಮನುಷ್ಯ ಮಂಡಿಯೂರಿ ನಿಲ್ಲುವಂತಾಗಿದೆ. ದೇಹದ ಶಕ್ತಿ ಮಾತ್ರವಲ್ಲ, ಮನುಷ್ಯನ ಬುದ್ಧಿಶಕ್ತಿಯೂ ಕಲಿಯುಗದಲ್ಲಿ ಮಂಕಾಗುತ್ತದೆ. ಇಲ್ಲಿ ಬುದ್ಧಿವಂತಿಕೆ ಎಂದರೆ ಕೇವಲ ತಾಂತ್ರಿಕ ಜ್ಞಾನವಲ್ಲ. ನಿಜವಾದ ಬುದ್ಧಿವಂತಿಕೆ ಎಂದರೆ ಹಿತ ಮತ್ತು ಅಹಿತವನ್ನು ವಿವೇಚಿಸುವ ಶಕ್ತಿ. ಆದರೆ ಇಂದಿನ ಮನುಷ್ಯನಿಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಎಂದು ನಿರ್ಧರಿಸುವ ತಾಳ್ಮೆಯಿಲ್ಲ. ಕ್ಷಣಿಕ ಸುಖಕ್ಕಾಗಿ ದೀರ್ಘಕಾಲದ ನೆಮ್ಮದಿಯನ್ನು ಬಲಿಕೊಡುತ್ತಿದ್ದಾನೆ. ಇಂಟರ್ನೆಟ್ ಜಗತ್ತಿನಲ್ಲಿ ಮುಳುಗಿರುವ ಇಂದಿನ ಯುವ ಪೀಳಿಗೆಗೆ ಜ್ಞಾನದ ವಿಸ್ತಾರ ಸಿಗುತ್ತಿದೆಯೇ ಹೊರತು ಅಂತರಾತ್ಮದ ಆಳ ಸಿಗುತ್ತಿಲ್ಲ. ಮಾಹಿತಿ ತಂತ್ರಜ್ಞಾನದ ಮಹಾಪೂರದಲ್ಲಿ ಮನುಷ್ಯ ತನ್ನ ಸ್ವಂತ ಆಲೋಚನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾನೆ. ಕೃತಕ ಬುದ್ಧಿಮತ್ತೆಯ ಬೆನ್ನತ್ತಿ ಹೋಗಿ ತನ್ನೊಳಗಿರುವ ನೈಸರ್ಗಿಕ ಬುದ್ಧಿವಂತಿಕೆಯನ್ನು ಮರೆತು ಯಂತ್ರದಂತೆ ಬದುಕುತ್ತಿದ್ದಾನೆ. ಪ್ರಕೃತಿಯೂ ಸಹ ಮನುಷ್ಯನ ಈ ದ್ರೋಹಕ್ಕೆ ತಕ್ಕ ಉತ್ತರವನ್ನು ನೀಡುತ್ತಿದೆ. ಅಕಾಲಿಕ ಮಳೆ, ಭೀಕರ ಬರಗಾಲ, ಭೂಕಂಪಗಳು, ಜ್ವಾಲಾಮುಖಿಗಳು ಮತ್ತು ಪ್ರವಾಹಗಳು ಜಗತ್ತಿನಾದ್ಯಂತ ಸಂಭವಿಸುತ್ತಿವೆ. ಭೂಮಿತಾಯಿ ತಣ್ಣಗಿದ್ದಾಳೆ ಎಂದು ನಾವು ಭಾವಿಸಿದ್ದೇವೆ, ಅದು ನಮ್ಮ ತಪ್ಪು. ಅವಳ ತಾಳ್ಮೆಯ ಕಟ್ಟೆ ಒಡೆದಾಗ ಮನುಷ್ಯ ನಿರ್ಮಿಸಿದ ಮಹಾನಗರಗಳು ಕೆಲವೇ ನಿಮಿಷಗಳಲ್ಲಿ ಸ್ಮಶಾನಗಳಾಗಿ ಬದಲಾಗುತ್ತವೆ. ಕಲಿಯುಗದಲ್ಲಿ ಋತುಮಾನಗಳು ತಮ್ಮ ನೈಸರ್ಗಿಕ ಗುಣವನ್ನು ಕಳೆದುಕೊಳ್ಳುತ್ತವೆ. ಚಳಿಗಾಲದಲ್ಲಿ ವಿಪರೀತ ಸೆಕೆ, ಬೇಸಿಗೆಯಲ್ಲಿ ನೆರೆ ಹಾವಳಿ ಎದುರಾಗುತ್ತದೆ. ಪ್ರಕೃತಿಯ ಈ ಅಸಮತೋಲನಕ್ಕೆ ಬೇರೆ ಯಾರೂ ಕಾರಣರಲ್ಲ, ನಾವೇ ಕಾರಣ.
ಪ್ರಕೃತಿಯನ್ನು ದೇವತೆ ಎಂದು ಪೂಜಿಸುತ್ತಿದ್ದ ಸಂಸ್ಕೃತಿ ನಮ್ಮದಾಗಿತ್ತು. ಆದ ಇಂದು ಅವಳನ್ನು ಕೇವಲ ಭೋಗದ ವಸ್ತುವನ್ನಾಗಿ ಮಾಡಿಕೊಂಡಿದ್ದೇವೆ. ಮಾನಸಿಕ ಒತ್ತಡ ಇಂದಿನ ಯುಗದ ಬಹುದೊಡ್ಡ ಸಾಂಕ್ರಾಮಿಕ ರೋಗ. ಸಣ್ಣ ಮಗುವಿನಿಂದ ಹಿಡಿದು ವೃದ್ಧರವರೆಗೆ ಪ್ರತಿಯೊಬ್ಬರೂ ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡು ತೊಳಲಾಡುತ್ತಿದ್ದಾರೆ. ಖಿನ್ನತೆ, ಆತಂಕ, ಆತ್ಮಹತ್ಯೆಯ ಆಲೋಚನೆಗಳು ಸಮಾಜವನ್ನು ಕಾಡುತ್ತಿವೆ. ಎಲ್ಲವೂ ಇದ್ದರೂ ಏನೋ ಕಳೆದುಕೊಂಡ ಭಾಸ. ಈ ಆಂತರಿಕ ಶೂನ್ಯತೆಯೇ ಕಲಿಯುಗದ ನಿಜವಾದ ದರ್ಶನ. ಮನುಷ್ಯ ತನ್ನ ಹೊರಗಿನ ಜಗತ್ತನ್ನು ಗೆಲ್ಲಲು ಹೊರಟಿದ್ದಾನೆ, ಆದರೆ ತನ್ನೊಳಗಿನ ಮನಸ್ಸನ್ನು ಗೆಲ್ಲಲು ಸೋತಿದ್ದಾನೆ. ಮನಸ್ಸು ನಿಯಂತ್ರಣ ತಪ್ಪಿದಾಗ ಇಡೀ ಬದುಕೇ ಹಳಿ ತಪ್ಪುತ್ತದೆ. ನಾವಿಂದು ಶಾಂತಿಯನ್ನು ಮಾರುಕಟ್ಟೆಯಲ್ಲಿ ಹುಡುಕುತ್ತಿದ್ದೇವೆ, ಆದರೆ ಅದು ನಮ್ಮೊಳಗೆ ಅಡಗಿದೆ ಎಂಬ ಸತ್ಯವನ್ನು ಮರೆತುಬಿಟ್ಟಿದ್ದೇವೆ. ಈ ಕ್ಷೀಣಿಸುತ್ತಿರುವ ಶಕ್ತಿ ಮತ್ತು ಪ್ರಕೃತಿಯ ವಿಕೋಪಗಳ ನಡುವೆ ಮನುಷ್ಯನಿಗೆ ಉಳಿದಿರುವ ಒಂದೇ ಒಂದು ಆಶಾಕಿರಣವೆಂದರೆ ಭಗವಂತನ ಶರಣಾಗತಿ. ಈ ಸಂಕಷ್ಟಗಳಿಂದ ಪಾರಾಗಲು ಬೌದ್ಧಿಕ ಚತುರತೆ ಸಾಲುವುದಿಲ್ಲ, ಅದಕ್ಕೆ ಆಧ್ಯಾತ್ಮಿಕ ಬಲ ಬೇಕು. ಶ್ರೀಮದ್ ಭಾಗವತದ 12ನೇ ಸ್ಕಂಧದಲ್ಲಿ ರಾಜರು ಮತ್ತು ಆಡಳಿತಗಾರರ ಬಗ್ಗೆ ಒಂದು ಅತ್ಯಂತ ಕಟುವಾದ ಭವಿಷ್ಯವಾಣಿ ಇದೆ. ಕಲಿಯುಗ ಮುಂದುವರಿದಂತೆ ಪ್ರಜೆಗಳನ್ನು ರಕ್ಷಿಸಬೇಕಾದ ರಾಜರುಗಳೇ ಭಕ್ಷಕರಾಗಿ ಬದಲಾಗುತ್ತಾರೆ. ಆಡಳಿತದ ಚುಕ್ಕಾಣಿ ಹಿಡಿಯುವವರು ಪ್ರಜಾಹಿತೈಷಿಗಳಾಗಿರದೆ ಕೇವಲ ಧನಪಿಶಾಚಿಗಳಾಗಿರುತ್ತಾರೆ. ತೆರಿಗೆಯ ಹೆಸರಿನಲ್ಲಿ ಸಾರ್ವಜನಿಕರ ರಕ್ತವನ್ನು ಹೀರುವ ಕೆಲಸ ನಡೆಯುತ್ತದೆ. ಅಧಿಕಾರ ಹಿಡಿಯಲು ಯಾವುದೇ ಹಂತಕ್ಕೂ ಇಳಿಯುವ ನಾಯಕರನ್ನು ನಾವು ಇಂದು ಸಮಾಜದಲ್ಲಿ ಕಾಣುತ್ತಿದ್ದೇವೆ. ಜಾತಿ, ಧರ್ಮ, ಭಾಷೆಗಳ ಹೆಸರಿನಲ್ಲಿ ಜನರನ್ನು ಪರಸ್ಪರ ಎತ್ತಿಕಟ್ಟಿ ತಮ್ಮ ರಾಜಕೀಯ ರೊಟ್ಟಿ ಬೇಯಿಸಿಕೊಳ್ಳುವ ಪ್ರವೃತ್ತಿ ಇವತ್ತು ಸಾಮಾನ್ಯವಾಗಿದೆ. ಪ್ರಜೆಗಳು ಹಸಿವು, ಬಡತನ ಮತ್ತು ನಿರುದ್ಯೋಗದಿಂದ ಬಳಲುತ್ತಿದ್ದರೂ ಆಡಳಿತಗಾರರು ಮಾತ್ರ ವೈಭವದ ಜೀವನ ನಡೆಸುತ್ತಿರುತ್ತಾರೆ. ಹಿಂದಿನ ಕಾಲದಲ್ಲಿ ರಾಜನಾದವನು ಪ್ರಜೆಗಳ ಸುಖದಲ್ಲೇ ತನ್ನ ಸುಖವನ್ನು ಕಾಣುತ್ತಿದ್ದನು. ಪ್ರಜೆಗಳಿಗೆ ಯಾವುದೇ ತೊಂದರೆಯಾದರೂ ತಾನೇ ಖುದ್ದಾಗಿ ಬಂದು ಪರಿಹರಿಸುತ್ತಿದ್ದನು. ಆದರೆ ಇಂದಿನ ಪ್ರಜಾಪ್ರಭುತ್ವದ ಮುಖವಾಡದ ಹಿಂದೆ ಕುಳಿತಿರುವ ನಾಯಕರಿಗೆ ಕೇವಲ 5 ವರ್ಷಕ್ಕೊಮ್ಮೆ ಬರುವ ಚುನಾವಣೆ ಮಾತ್ರ ನೆನಪಿರುತ್ತದೆ. ವೋಟಿಗಾಗಿ ಹಣ, ಹೆಂಡ ಹಂಚಿ ಜನರ ಆತ್ಮಗೌರವವನ್ನು ಕಣ್ಮರೆ ಮಾಡಲಾಗುತ್ತಿದೆ. ಸಾರ್ವಜನಿಕ ಹಣವನ್ನು ಲೂಟಿ ಮಾಡಿ ವಿದೇಶಿ ಬ್ಯಾಂಕುಗಳಲ್ಲಿ ಇಡುವ ಕಳ್ಳರು ದೇಶಭಕ್ತರಂತೆ ಪೋಸು ನೀಡುತ್ತಿದ್ದಾರೆ. ದೇಶದ ರಕ್ಷಣೆ ಮಾಡಬೇಕಾದ ವ್ಯವಸ್ಥೆಯೇ ಭ್ರಷ್ಟಾಚಾರದ ಮಡುವಿನಲ್ಲಿ ಮುಳುಗಿರುವಾಗ ಸಾಮಾನ್ಯ ಪ್ರಜೆಗೆ ನ್ಯಾಯ ಸಿಗುವುದಾದರೂ ಎಲ್ಲಿಂದ? ಕಾನೂನುಗಳು ಕೇವಲ ಬಡವರಿಗಷ್ಟೇ ಅನ್ವಯವಾಗುವಂತೆ ಕಾಣಿಸುತ್ತವೆ. ಶ್ರೀಮಂತರು ತಮ್ಮ ಹಣದ ಬಲದಿಂದ ಎಂತಹ ಅಪರಾಧದಿಂದಲಾದರೂ ಸುಲಭವಾಗಿ ನುಣುಚಿಕೊಳ್ಳುತ್ತಾರೆ. ಪ್ರಜೆಗಳು ತಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿದು ಹೋರಾಡಬೇಕಾದ ದುಸ್ಥಿತಿಯಿದೆ. ಕಷ್ಟಪಟ್ಟು ದುಡಿದ ಹಣವನ್ನು ಸರ್ಕಾರಕ್ಕೆ ತೆರಿಗೆಯಾಗಿ ಪಾವತಿಸಿದರೂ ಪ್ರತಿಯಾಗಿ ಸಿಗುವುದು ಕಳಪೆ ರಸ್ತೆಗಳು, ಹಾಳಾದ ಆಸ್ಪತ್ರೆಗಳು ಮತ್ತು ಗುಣಮಟ್ಟವಿಲ್ಲದ ಶಿಕ್ಷಣ. ಬಡವರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗುತ್ತಿಲ್ಲ. ಶ್ರೀಮಂತರ ಮಕ್ಕಳಿಗೆ ಅರ್ಹತೆ ಇಲ್ಲದಿದ್ದರೂ ದೊಡ್ಡ ಹುದ್ದೆಗಳು ಸಿಗುತ್ತಿವೆ. ಈ ಅಸಮಾನತೆ ಸಮಾಜದಲ್ಲಿ ಒಂದು ದೊಡ್ಡ ಜ್ವಾಲಾಮುಖಿಯನ್ನು ಸೃಷ್ಟಿಸುತ್ತಿದೆ. ಯುವಜನತೆಯಲ್ಲಿ ನಿರಾಶೆ ಮನೆ ಮಾಡಿದೆ. ದಾರಿ ತಪ್ಪಿದ ಯುವಕರು ಅಪರಾಧ ಲೋಕದ ಕಡೆಗೆ ಆಕರ್ಷಿತರಾಗುತ್ತಿದ್ದಾರೆ. ಇವೆಲ್ಲವೂ ಕಲಿಯುಗದ ಆಡಳಿತದ ಅವನತಿಯ ನೇರ ಪರಿಣಾಮಗಳು. ದೇಶವನ್ನು ಮುನ್ನಡೆಸಬೇಕಾದ ನಾಯಕರಲ್ಲಿ ನೈತಿಕತೆ ಇಲ್ಲದಿದ್ದರೆ ಆ ದೇಶದ ಭವಿಷ್ಯ ಎಂದಿಗೂ ಉಜ್ವಲವಾಗಿರಲು ಸಾಧ್ಯವಿಲ್ಲ. ಆದರೆ ಈ ಪರಿಸ್ಥಿತಿಗೆ ಕೇವಲ ನಾಯಕರನ್ನು ಮಾತ್ರ ದೂಷಿಸಿ ಪ್ರಯೋಜನವಿಲ್ಲ. ಪ್ರಜೆಗಳಾದ ನಾವು ಸಹ ನಮ್ಮ ಜವಾಬ್ದಾರಿಯನ್ನು ಮರೆತಿದ್ದೇವೆ. ಕ್ಷಣಿಕ ಆಮಿಷಗಳಿಗೆ ಒಳಗಾಗಿ ನಮ್ಮ ಅಮೂಲ್ಯವಾದ ಮತವನ್ನು ಮಾರಿಕೊಳ್ಳುತ್ತಿದ್ದೇವೆ. ನಾವೇ ತಪ್ಪು ಜನರನ್ನು ಆರಿಸಿದ ಮೇಲೆ ಅವರು ದೇಶವನ್ನು ಲೂಟಿ ಮಾಡುವುದರಲ್ಲಿ ಆಶ್ಚರ್ಯವೇನಿಲ್ಲ. ಕಲಿಯುಗದಲ್ಲಿ ಪ್ರಜೆಗಳು ಸಹ ತಾಮಸ ಗುಣಕ್ಕೆ ಒಳಗಾಗಿರುತ್ತಾರೆ. ಧರ್ಮದ ಹಾದಿಯನ್ನು ಬಿಟ್ಟು ಸ್ವಾರ್ಥಿಗಳಾಗಿರುತ್ತಾರೆ. ಹೀಗಾಗಿ ಸಮಾಜದಲ್ಲಿ ಅರಾಜಕತೆ ತಾಂಡವವಾಡುತ್ತಿದೆ. ನಾಯಕ ಮತ್ತು ಪ್ರಜೆಗಳ ನಡುವಿನ ನಂಬಿಕೆಯ ಕೊಂಡಿ ಸಂಪೂರ್ಣವಾಗಿ ಕಳಚಿಬಿದ್ದಿದೆ. ಈ ಕರಾಳ ರಾಜಕೀಯ ಮತ್ತು ಸಾಮಾಜಿಕ ಕುಸಿತದಿಂದ ಮುಕ್ತಿ ಪಡೆಯುವುದು ಹೇಗೆ? ಇದಕ್ಕೆ ಪರಿಹಾರವೇನು? ಈ ಗೊಂದಲಗಳಿಗೆ ಉತ್ತರ ಕಂಡುಕೊಳ್ಳಲು ನಾವು ಇತಿಹಾಸ ಮತ್ತು ಅಧ್ಯಾತ್ಮದ ಮೊರೆ ಹೋಗಲೇಬೇಕು. ಯಾವಾಗ ಪಾಪದ ಕೊಡ ತುಂಬುತ್ತದೆಯೋ, ಯಾವಾಗ ಧರ್ಮವು ಸಂಪೂರ್ಣವಾಗಿ ನೆಲಕಚ್ಚುತ್ತದೆಯೋ, ಆಗ ಭಗವಂತನು ತನ್ನ ಭರವಸೆಯಂತೆ ಮತ್ತೆ ಭೂಮಿಗೆ ಬರುತ್ತಾನೆ. ಕಲಿಯುಗದ ಅಂತಿಮ ಘಟ್ಟದಲ್ಲಿ ಅಧರ್ಮದ ಸೈನಿಕರನ್ನು ಸಂಹರಿಸಲು ಭಗವಂತನು ಕಲ್ಕಿ ರೂಪದಲ್ಲಿ ಅವತರಿಸುತ್ತಾನೆ ಎಂದು 12ನೇ ಸ್ಕಂಧವು ಅತ್ಯಂತ ರೋಮಾಂಚನಕಾರಿಯಾಗಿ ವರ್ಣಿಸುತ್ತದೆ. ಶಂಭಲ ಎಂಬ ಗ್ರಾಮದಲ್ಲಿ ವಿಷ್ಣುಯಶ ಎಂಬ ಬ್ರಾಹ್ಮಣನ ಮಗನಾಗಿ ಹುಟ್ಟುವ ಕಲ್ಕಿ ದೇವನು ದೇವದತ್ತ ಎಂಬ ಬಿಳಿಯ ಕುದುರೆಯನ್ನೇರಿ ಕೈಯಲ್ಲಿ ಹೊಳೆಯುವ ಖಡ್ಗವನ್ನು ಹಿಡಿದು ದುಷ್ಟರ ಸಂಹಾರಕ್ಕೆ ಹೊರಡುತ್ತಾನೆ. ಆತನ ಆಗಮನ ಕೇವಲ ಒಂದು ವ್ಯಕ್ತಿಯ ಬರುವಿಕೆಯಲ್ಲ, ಅದು ಇಡೀ ಬ್ರಹ್ಮಾಂಡದ ಶುದ್ಧೀಕರಣ ಪ್ರಕ್ರಿಯೆ. ಕಲ್ಕಿಯ ಖಡ್ಗದ ಅಡಿಯಲ್ಲಿ ಅಧರ್ಮದ ಪ್ರತಿಯೊಂದು ಬೇರುಗಳು ಕತ್ತರಿಸಲ್ಪಡುತ್ತವೆ.
ಕಲ್ಕಿ ಅವತಾರದ ಸಮಯದಲ್ಲಿ ಮನುಷ್ಯನ ಸ್ಥಿತಿ ಹೇಗಿರುತ್ತದೆ ಎಂದರೆ ಆತ ಕೇವಲ 3 ಅಡಿ ಎತ್ತರಕ್ಕೆ ಕುಗ್ಗಿರುತ್ತಾನೆ. ಆಯಸ್ಸು ಕೇವಲ 20 ವರ್ಷಕ್ಕೆ ಸೀಮಿತವಾಗಿರುತ್ತದೆ. ಮನುಷ್ಯರಲ್ಲಿ ಕರುಣೆ, ಪ್ರೀತಿ ಎನ್ನುವುದು ಸಂಪೂರ್ಣವಾಗಿ ನಾಶವಾಗಿರುತ್ತದೆ. ಮನುಷ್ಯರು ಮನುಷ್ಯರನ್ನೇ ಕೊಂದು ತಿನ್ನುವಂಥ ರಕ್ಕಸ ಪ್ರವೃತ್ತಿ ಬೆಳೆದಿರುತ್ತದೆ. ಅಂಥ ಕಡುಗತ್ತಲೆಯ ಸಮಯದಲ್ಲಿ ಕಲ್ಕೀದೇವನ ತೇಜಸ್ಸು ಜಗತ್ತನ್ನು ಬೆಳಗುತ್ತದೆ. ಕಲ್ಕೀದೇವನು ಸಮಾಜದಲ್ಲಿರುವ ಎಲ್ಲಾ ಪಾಪಿಗಳನ್ನು, ವಂಚಕರನ್ನು, ಅಧರ್ಮಿಗಳನ್ನು ಸಂಹರಿಸಿ ಮತ್ತೆ ಸತ್ಯಯುಗದ ಬುನಾದಿಯನ್ನು ಹಾಕುತ್ತಾನೆ. ಭಗವಂತನ ಈ ಅವತಾರವು ನಮಗೆ ನೀಡುವ ಸಂದೇಶವೇನೆಂದರೆ, ಅನ್ಯಾಯ ಎಷ್ಟೇ ಬಲಿಷ್ಠವಾಗಿದ್ದರೂ ಅಂತಿಮವಾಗಿ ನ್ಯಾಯವೇ ಗೆಲ್ಲುತ್ತದೆ. ಕಾಲದ ಆಟದಲ್ಲಿ ಪ್ರತಿಯೊಬ್ಬ ಪಾಪಿಗೂ ಶಿಕ್ಷೆ ಖಂಡಿತ. ಇದರ ಬೆನ್ನಲ್ಲೇ ಬರುವುದು ಮಹಾಪ್ರಳಯದ ಕಲ್ಪನೆ. ಭಾಗವತದಲ್ಲಿ 4 ಪ್ರಕಾರದ ಪ್ರಳಯಗಳನ್ನು ವಿವರಿಸಲಾಗಿದೆ: ಮಿಥ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಪ್ರಾಕೃತಿಕ ಪ್ರಳಯ ಮತ್ತು ಅತ್ಯಾಂತಿಕ ಪ್ರಳಯ. ಮಿಥ್ಯ ಪ್ರಳಯವೆಂದರೆ ಪ್ರತಿದಿನ ನಮ್ಮ ದೇಹದಲ್ಲಿ ನಡೆಯುವ ಜೀವಕೋಶಗಳ ಸಾವು ಮತ್ತು ಹುಟ್ಟು. ನೈಮಿತ್ತಿಕ ಪ್ರಳಯವೆಂದರೆ ಬ್ರಹ್ಮನ ಒಂದು ದಿನದ ಮುಕ್ತಾಯದಲ್ಲಿ ಆಗುವ ಸೃಷ್ಟಿಯ ಲಯ. ಪ್ರಾಕೃತಿಕ ಪ್ರಳಯದಲ್ಲಿ ಇಡೀ ಪ್ರಕೃತಿಯೇ ತನ್ನ ಮೂಲತತ್ವಗಳಲ್ಲಿ ಲೀನವಾಗುತ್ತದೆ. ಭೂಮಿ ನೀರಿನಲ್ಲಿ ಕರಗುತ್ತದೆ, ನೀರು ಬೆಂಕಿಯಲ್ಲಿ ಒಡಗುತ್ತದೆ, ಬೆಂಕಿ ಗಾಳಿಯಲ್ಲಿ ಅಡಗುತ್ತದೆ, ಗಾಳಿ ಆಕಾಶದಲ್ಲಿ ಕರಗುತ್ತದೆ. ಈ ಭೀಕರ ದೃಶ್ಯವನ್ನು ಕಲ್ಪಿಸಿಕೊಂಡರೆ ಮೈ ಜುಮ್ಮೆನ್ನುತ್ತದೆ. ನಾವು ನನ್ನದು, ನನ್ನ ಆಸ್ತಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಎಂದು ಅತಿಯಾಗಿ ಹಚ್ಚಿಕೊಂಡಿರುವ ಈ ಜಗತ್ತು ಒಂದು ದಿನ ಕೇವಲ ಶೂನ್ಯವಾಗಿ ಬದಲಾಗುತ್ತದೆ. ಮನುಷ್ಯ ತಾನು ಕಟ್ಟಿದ ಸಾಮ್ರಾಜ್ಯ ಶಾಶ್ವತ ಎಂದು ಭಾವಿಸಿದ್ದಾನೆ. ಆದರೆ ಪ್ರಳಯದ ಒಂದು ಅಲೆ ಬಂದರೆ ಸಾಕು, ಹಿಮಾಲಯದಂಥ ಪರ್ವತಗಳೂ ಸಹ ನೀರಿನಲ್ಲಿ ತೇಲುವ ಕಾಗದದ ದೋಣಿಗಳಂತೆ ಕೊಚ್ಚಿಹೋಗುತ್ತವೆ. ಈ ಯುಗಾಂತರದ ಮುನ್ಸೂಚನೆ ನಮಗೆ ಭಯ ಹುಟ್ಟಿಸುವುದಕ್ಕಲ್ಲ, ಬದಲಿಗೆ ನಮ್ಮಲ್ಲಿ ವೈರಾಗ್ಯವನ್ನು ಮೂಡಿಸುವುದಕ್ಕೆ. ನಾವು ಬದುಕಿರುವಾಗಲೇ ಈ ಜಗತ್ತಿನ ನಶ್ವರತೆಯನ್ನು ಅರಿತುಕೊಳ್ಳಬೇಕು. ಯಾವುದು ಶಾಶ್ವತವಲ್ಲದ ಈ ಜಗತ್ತಿನಲ್ಲಿ ನಾವು ಯಾವುದಕ್ಕಾಗಿ ಅಷ್ಟೊಂದು ಒದ್ದಾಡಬೇಕು? ಯಾವುದಕ್ಕಾಗಿ ಮತ್ತೊಬ್ಬರಿಗೆ ದ್ರೋಹ ಮಾಡಬೇಕು? ಈ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ಮಾತ್ರ ನಮ್ಮಲ್ಲಿ ನಿಜವಾದ ಆಧ್ಯಾತ್ಮಿಕ ಬದಲಾವಣೆ ಆರಂಭವಾಗುತ್ತದೆ. ಪ್ರಳಯದ ಭೀಕರತೆಯ ನಡುವೆಯೂ ಕರಗದ ಅಳಿಯದ ಒಂದು ತತ್ವವಿದೆ, ಅದುವೇ ಆತ್ಮತತ್ವ. ಈ ಆತ್ಮತತ್ವವನ್ನು ಅರಿಯುವುದೇ ಬದುಕಿನ ಅಂತಿಮ ಗುರಿ. 4ನೇ ಪ್ರಳಯವಾದ ಅತ್ಯಾಂತಿಕ ಪ್ರಳಯವು ಅತ್ಯಂತ ಅದ್ಭುತವಾದದ್ದು. ಇದು ಪ್ರಕೃತಿಯ ನಾಶವಲ್ಲ, ಬದಲಿಗೆ ಮನುಷ್ಯನೊಳಗಿನ ಅಜ್ಞಾನದ ನಾಶ. ಯಾವಾಗ ಒಬ್ಬ ಜೀವಾತ್ಮನು ಜ್ಞಾನ ಮತ್ತು ಭಕ್ತಿಯ ಮೂಲಕ ತಾನೂ ಮತ್ತು ಪರಮಾತ್ಮ ಇಬ್ಬರೂ ಒಂದೇ ಎಂದು ಅರಿತುಕೊಳ್ಳುತ್ತಾನೋ, ಆಗ ಆತನಿಗೆ ಸಂಸಾರದ ಬಂಧನದಿಂದ ಮುಕ್ತಿ ಸಿಗುತ್ತದೆ. ಇದನ್ನೇ ಅತ್ಯಾಂತಿಕ ಪ್ರಳಯ ಎನ್ನುತ್ತಾರೆ. ಅಂದರೆ ಅವನಿಗೆ ಈ ಜಗತ್ತು ಇದ್ದರೂ ಇಲ್ಲದಂತೆ ಭಾಸವಾಗುತ್ತದೆ. ಆತ ಜನನ ಮತ್ತು ಮರಣಗಳ ಚಕ್ರದಿಂದ ಶಾಶ್ವತವಾಗಿ ಬಿಡುಗಡೆ ಹೊಂದುತ್ತಾನೆ. ಪರೀಕ್ಷಿತ ಮಹಾರಾಜನಿಗೆ ಶುಕಮುನಿಗಳು ಹೇಳುತ್ತಾರೆ, ಎಲೈ ರಾಜನೇ, ನೀನು ಸಾಯುತ್ತೀಯೇ ಎಂಬ ಭಯವನ್ನು ಮೊದಲು ಬಿಟ್ಟುಬಿಡು. ಸಾವು ಕೇವಲ ಈ ದೇಹಕ್ಕೆ ಹೊರತು ನಿನ್ನೊಳಗಿರುವ ಆತ್ಮಕ್ಕಲ್ಲ. ಈ ಮಾತು ಇವತ್ತು ನಮಗೂ ಅನ್ವಯಿಸುತ್ತದೆ. ನಾವೆಲ್ಲರೂ ಸಾವಿನ ಭಯದಲ್ಲೇ ಬದುಕುತ್ತಿದ್ದೇವೆ. ಅಪಘಾತದ ಭಯ, ರೋಗದ ಭಯ, ವೃದ್ಧಾಪ್ಯದ ಭಯ, ಪ್ರೀತಿಪಾತ್ರರನ್ನು ಕಳೆದುಕೊಳ್ಳುವ ಭಯ, ಹೀಗೆ 10 ಭಯಗಳು ನಮ್ಮನ್ನು ಕಾಡುತ್ತಿವೆ. ಆದರೆ ಭಾಗವತವು ನಮಗೆ ಕಲಿಸಿಕೊಡುವುದು ಅಭಯದ ಮಾರ್ಗ. ನೀನು ಹುಟ್ಟುವ ಮುನ್ನವೂ ಇದ್ದೆ, ಈ ದೇಹ ಬಿದ್ದ ಮೇಲೂ ಇರುತ್ತೀಯೆ ಎಂಬ ಪರಮ ಸತ್ಯವನ್ನು ತಿಳಿದಾಗ ಮನುಷ್ಯನಿಗೆ ಯಾವುದೇ ಭಯವಿರುವುದಿಲ್ಲ. ಮಡಕೆಯನ್ನು ಒಡೆದಾಗ ಅದರ ಒಳಗಿದ್ದ ಆಕಾಶವು ಹೊರಗಿನ ಮಹಾ ಆಕಾಶದೊಂದಿಗೆ ಹೇಗೆ ಒಂದಾಗುತ್ತದೆಯೋ, ಹಾಗೆಯೇ ದೇಹವೆಂಬ ಮಡಕೆ ಬಿದ್ದಾಗ ಜೀವನು ಪರಮಾತ್ಮನಲ್ಲಿ ಲೀನನಾಗುತ್ತಾನೆ. ಈ ತತ್ವವನ್ನು ಅರಿತವನೇ ನಿಜವಾದ ಜ್ಞಾನಿ. ಕಲಿಯುಗದಲ್ಲಿ ಈ ಮುಕ್ತಿಯನ್ನು ಪಡೆಯುವುದು ತುಂಬಾ ಕಷ್ಟ ಎಂದು ಬಹಳ ಜನ ಅಂದುಕೊಂಡಿದ್ದಾರೆ. ಆದರೆ ಭಾಗವತವು ಇದರ ಉಲ್ಟಾ ಹೇಳುತ್ತದೆ. ಸತ್ಯಯುಗದಲ್ಲಿ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಪಡೆಯುತ್ತಿದ್ದ ಪುಣ್ಯವನ್ನು, ತ್ರೇತಾಯುಗದಲ್ಲಿ ದೊಡ್ಡ ದೊಡ್ಡ ಯಜ್ಞಯಾಗಾಲಿಗಳನ್ನು ಮಾಡಿ ಪಡೆಯುತ್ತಿದ್ದ ಫಲವನ್ನು, ದ್ವಾಪರಯುಗದಲ್ಲಿ ಭಗವಂತನ ಪೂಜೆ ಅರ್ಚನೆಗಳಿಂದ ಪಡೆಯುತ್ತಿದ್ದ ಸಿದ್ಧಿಯನ್ನು ಈ ಕಲಿಯುಗದಲ್ಲಿ ಕೇವಲ ಭಗವಂತನ ನಾಮಸ್ಮರಣೆಯಿಂದಲೇ ಸುಲಭವಾಗಿ ಪಡೆಯಬಹುದು. ಹೌದು, ಕಲಿಯುಗದಲ್ಲಿ ದೋಷಗಳ ಮಹಾಪೂರವೇ ಇದ್ದರೂ ಅದರಲ್ಲಿ ಒಂದು ದೊಡ್ಡ ಗುಣವಿದೆ. ಅದನ್ನೇ ಕಲೇರ್ ದೋಷನಿಧೇ ರಾಜನ್ ಅಸ್ತಿ ಹ್ಯೇಕೋ ಮಹಾನ್ ಗುಣಃ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತಸಂಗಃ ಪರಂ ರಜೇತ್ ಎಂದು ಹೇಳಲಾಗಿದೆ. ಕೇವಲ ದೇವರ ಹೆಸರನ್ನು ಪ್ರೀತಿಯಿಂದ ಕೂಗಿದರೆ ಸಾಕು, ಭವಬಂಧನಗಳು ಕರಗಿ ಹೋಗುತ್ತವೆ. ಆದರೆ ಇಂದಿನ ಮನುಷ್ಯನಿಗೆ ದೇವರ ಹೆಸರನ್ನೂ ಹೇಳಲೂ ಸಮಯವಿಲ್ಲ. ಆತನ ನಾಲಿಗೆ ಸಿನಿಮಾ ಹಾಡುಗಳನ್ನು, ಪರದೂಷಣವನ್ನು ಮಾಡಲು ಸದಾ ಸಿದ್ಧವಾಗಿರುತ್ತದೆ. ಆದರೆ ಭಗವನ್ನಾಮವನ್ನು ಉಚ್ಚರಿಸಲು ಜಡವಾಗುತ್ತದೆ. ಇದೇ ಕಲಿಯ ಪ್ರಭಾವ. ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ಕನಿಷ್ಠ 5 ನಿಮಿಷಗಳ ಕಾಲವಾದರೂ ಪ್ರಶಾಂತವಾಗಿ ಕುಳಿತು ಭಗವಂತನನ್ನು ಸ್ಮರಿಸಬೇಕು.
ಅದು ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತದೆ, ನಮ್ಮ ಸುತ್ತಲೂ ಒಂದು ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಜಗತ್ತಿನ ಎಲ್ಲಾ ಸೌಕರ್ಯಗಳಿದ್ದರೂ ಸಿಗದ ಆನಂದ ಭಗವಂತನ ನಾಮಸ್ಮರಣೆಯಲ್ಲಿ ಸಿಗುತ್ತದೆ. ಪರೀಕ್ಷಿತ ಮಹಾರಾಜನು ತಕ್ಷಕ ಹಾವಿನ ಕಡಿತದಿಂದ ಸಾಯುವ ಮುನ್ನ ಈ ಸ್ಥಿತಿಯನ್ನು ತಲುಪಿದ್ದನು. ಹಾಗಾಗಿಯೇ ಆತನಿಗೆ ಹಾವಿನ ಕಡಿತದ ನೋವು ತಟ್ಟಲೇ ಇಲ್ಲ. ನಮ್ಮ ಬದುಕೂ ಸಹ ಪರೀಕ್ಷಿತನ ಬದುಕಿನಂತೆ. ನಮಗೂ ಸಹ ಕಾಲ ಎಂಬ ಸರ್ಪದ ಕಡಿತ ಖಂಡಿತವಿದೆ. ಆ ಕಡಿತದ ನೋವಿನಿಂದ ಪಾರಾಗಬೇಕಾದರೆ ನಾವು ಭಾಗವತದ ಸಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಶ್ರೀಮದ್ ಭಾಗವತದ 12ನೇ ಸ್ಕಂದದ ಕೊನೆಯ ಅಧ್ಯಾಯಗಳು ಇಡೀ ಮಹಾಗ್ರಂಥದ ಸಮಾಪ್ತಿಯನ್ನು ಸೂಚಿಸುತ್ತವೆ. ಇದು ಕೇವಲ ಒಂದು ಪುಸ್ತಕದ ಕೊನೆಯ ಪುಟಗಳಲ್ಲ, ಇದು ಮಾನವ ಇತಿಹಾಸದ ಅತ್ಯಂತ ಶ್ರೇಷ್ಠ ಆಧ್ಯಾತ್ಮಿಕ ಸತ್ಸಂಗದ ಮಹಾಮಂಗಳಂ. ಶುಕಮುನಿಗಳು ತಮ್ಮ 7 ದಿನಗಳ ಸುದೀರ್ಘ ಪ್ರವಚನವನ್ನು ಮುಗಿಸಿ ಪರೀಕ್ಷಿತ ಮಹಾರಾಜನಿಗೆ ಆಶೀರ್ವದಿಸಿ ಅಲ್ಲಿಂದ ಹೊರಡುತ್ತಾರೆ. ಆ ಕ್ಷಣದಲ್ಲಿ ಪರೀಕ್ಷಿತನ ಕಣ್ಣುಗಳಲ್ಲಿ ಕಣ್ಣೀರಿರಲಿಲ್ಲ, ಬದಲಿಗೆ ಪರಮ ಶಾಂತಿ ಮತ್ತು ತೃಪ್ತಿಯಿತ್ತು. ಸಾವನ್ನು ಎದುರು ನೋಡುತ್ತಿದ್ದ ಒಬ್ಬ ರಾಜ ಈಗ ಸಾವನ್ನೇ ಗೆದ್ದು ನಿಂತಿದ್ದನು. ಇಡೀ ಸಭೆಯಲ್ಲಿದ್ದ ಋಷಿಮುನಿಗಳು ಜಯಘೋಷ ಮಾಡುತ್ತಾರೆ. ಶುಕಮುನಿಗಳ ಈ ದಿವ್ಯ ಕೊಡುಗೆಯನ್ನು ಜಗತ್ತು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಭಾಗವತದ ಸಮಾಪ್ತಿಯು ನಮಗೆ ಕೃತಜ್ಞತೆಯ ಪಾಠವನ್ನು ಕಲಿಸುತ್ತದೆ. ಬದುಕಿನಲ್ಲಿ ನಮಗೆ ಒಳ್ಳೆಯ ಜ್ಞಾನವನ್ನು ನೀಡಿದ ಗುರುಗಳಿಗೆ, ಹೆತ್ತ ಪೋಷಕರಿಗೆ ಮತ್ತು ನಮಗೆ ಸಹಾಯ ಮಾಡಿದ ಪ್ರಕೃತಿಗೆ ನಾವು ಸದಾ ಕೃತಜ್ಞರಾಗಿರಬೇಕು. ಕಲಿಯುಗದಲ್ಲಿ ಮನುಷ್ಯ ಕೃತಜ್ಞನಾಗುತ್ತಿದ್ದಾನೆ. ತನಗೆ ಸಹಾಯ ಮಾಡಿದವರನ್ನು ಸುಲಭವಾಗಿ ಮರೆತುಬಿಡುತ್ತಾನೆ. ಆದರೆ ಕೃತಜ್ಞತೆ ಇಲ್ಲದ ಬದುಕು ಬಂಜರು ಭೂಮಿಯಂತೆ. ನಾವು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಹೇ ಪ್ರಭು, ನೀನು ನನಗೆ ಇವತ್ತಿನ ದಿನ ಬದುಕಲು ಅವಕಾಶ ನೀಡಿದೆ, ಉಣ್ಣಲು ಅನ್ನ ನೀಡಿದೆ, ಉಸಿರಾಡಲು ಗಾಳಿ ನೀಡಿದೆ, ನಿನಗೆ ಧನ್ಯವಾದಗಳು ಎಂದು ಹೇಳುವ ಗುಣ ನಮ್ಮದಾಗಬೇಕು. ಈ ಭಾವನೆ ನಮ್ಮಲ್ಲಿದ್ದರೆ ಸಮಾಜದಲ್ಲಿ ಅರ್ಧದಷ್ಟು ಅಪರಾಧಗಳು ಕಡಿಮೆಯಾಗುತ್ತವೆ. ಭಾಗವತದ 18,000 ಶ್ಲೋಕಗಳ ಸಾರವಿಷ್ಟೇ. ಭಗವಂತನಾದ ಶ್ರೀಕೃಷ್ಣನೇ ಪರಮಸತ್ಯ. ಆತನ ಲೀಲೆಗಳು, ಆತನ ಗುಣಗಾನಗಳು ಮನುಷ್ಯನ ಪಾಪಗಳನ್ನು ತೊಳೆಯುವ ಗಂಗೆಯಂತೆ. ಭಾಗವತವನ್ನು ಕೇವಲ ಕೇಳುವುದರಿಂದಲೇ ಮನಸ್ಸು ಪವಿತ್ರವಾಗುತ್ತದೆ ಎನ್ನುವಾಗ ಇನ್ನು ಅದರಂತೆ ಬದುಕಿದರೆ ನಮ್ಮ ಜೀವನ ಎಷ್ಟು ಧನ್ಯವಾಗಬಹುದು? ಭಾಗವತವು ನಮಗೆ ಕರ್ತವ್ಯವನ್ನು ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡಲು ಹೇಳುವುದಿಲ್ಲ. ಸಂಸಾರದಲ್ಲೇ ಇದ್ದು ಹೆಂಡತಿ ಮಕ್ಕಳ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುತ್ತಾ ಮನಸ್ಸನ್ನು ಮಾತ್ರ ಭಗವಂತನ ಪಾದಗಳಿಗೆ ಅರ್ಪಿಸಲು ಕಲಿಸುತ್ತದೆ. ಇದನ್ನೇ ಲೌಕಿಕದಲ್ಲಿ ಧರ್ಮ, ಆಧ್ಯಾತ್ಮಿಕದಲ್ಲಿ ಮರ್ಮ ಎನ್ನಲಾಗುತ್ತದೆ. ಈ ಮಹಾಗ್ರಂಥದ ಸಮಾಪ್ತಿಯ ಹೊತ್ತಿನಲ್ಲಿ ಸೂತ ಮಹರ್ಷಿಗಳು ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ, ಯಾರು ಈ ಭಾಗವತವನ್ನು ಭಕ್ತಿಯಿಂದ ಪಠಿಸುತ್ತಾರೋ ಅಥವಾ ಕೇಳುತ್ತಾರೋ ಅವರಿಗೆ ವಿಷ್ಣುಲೋಕ ಪ್ರಾಪ್ತಿಯಾಗುತ್ತದೆ. ವಿಷ್ಣುಲೋಕ ಎಂದರೆ ಎಲ್ಲೋ ಆಕಾಶದಲ್ಲಿರುವ ಜಾಗವಲ್ಲ, ಅದು ನಮ್ಮದೇ ಹೃದಯದ ಅತ್ಯಂತ ಆನಂದದಾಯಕ ಸ್ಥಿತಿ. ದುಃಖ, ಆತಂಕ, ಅಸೂಯೆಗಳಿಲ್ಲದ ಆ ಪ್ರಶಾಂತ ಮನಸ್ಸೇ ವೈಕುಂಠ. ಆ ವೈಕುಂಠವನ್ನು ನಾವು ನಮ್ಮ ಬದುಕಿನಲ್ಲೇ ನಿರ್ಮಿಸಿಕೊಳ್ಳಬೇಕು. ನಮ್ಮ ಮನೆಯೇ ಒಂದು ಪುಟ್ಟ ದೇಗುಲವಾಗಬೇಕು. ನಮ್ಮ ಮಾತುಗಳೇ ಮಂತ್ರಗಳಾಗಬೇಕು. ನಮ್ಮ ಕೆಲಸಗಳೇ ಪೂಜೆಯಾಗಬೇಕು. ಭಾಗವತದ ಸಮಾಪ್ತಿಯು ಒಂದು ಹೊಸ ಆರಂಭದ ಸಂಕೇತ. ಕತ್ತಲೆಯ ಯುಗದಲ್ಲೂ ಬೆಳಕಿನ ಹಾದಿ ಇದೆ ಎಂಬುದನ್ನು ಇದು ನಮಗೆ ದೃಢವಾಗಿ ನೆನಪಿಸುತ್ತದೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅಸಂಖ್ಯಾತ ಗ್ರಂಥಗಳು, ವೇದಗಳು, ಉಪನಿಷತ್ತುಗಳು ಮತ್ತು ಪುರಾಣಗಳಿವೆ. ಆದರೆ ಇವೆಲ್ಲವುಗಳ ನಡುವೆ ಶ್ರೀಮದ್ ಭಾಗವತಕ್ಕೆ ಅತ್ಯಂತ ವಿಶಿಷ್ಟವಾದ ಸ್ಥಾನವಿದೆ. ಇದನ್ನೇ ನಿಗಮಕಲ್ಪತರೋರ್ ಗಲಿತಂ ಫಲಂ ಎಂದು ಕರೆಯುತ್ತಾರೆ. ಅಂದರೆ ವೇದ ಎಂಬ ಕಲ್ಪವೃಕ್ಷದ ಅತ್ಯಂತ ಪಕ್ವವಾದ ಮಾಗಿದ ಹಣ್ಣು ಈ ಭಾಗವತ. ಕಲ್ಪವೃಕ್ಷದ ಎಲೆಗಳು, ತೊಗಟೆ ಎಲ್ಲವೂ ಪವಿತ್ರವೇ, ಆದರೆ ಹಣ್ಣಿನಲ್ಲಿ ಮಾತ್ರ ಮಧುರವಾದ ರಸ ತುಂಬಿರುತ್ತದೆ. ಹಾಗೆಯೇ ವೇದಗಳ ಜಟಿಲವಾದ ತತ್ವಗಳು, ಉಪನಿಷತ್ತುಗಳ ಕಠಿಣ ಒಳನೋಟಗಳು ಸಾಮಾನ್ಯ ಜನರಿಗೆ ಅರ್ಥವಾಗುವುದಿಲ್ಲ. ಆದರೆ ಆ ಎಲ್ಲಾ ಜ್ಞಾನದ ಅಮೃತವನ್ನು ಕಥೆಗಳ ರೂಪದಲ್ಲಿ ಭಕ್ತಿಯ ರಸಾಯನವನ್ನಾಗಿ ಮಾಡಿ ನಮಗೆ ಉಣಬಡಿಸಿದ ಕೀರ್ತಿ ವ್ಯಾಸಮಹರ್ಷಿಗಳಿಗೆ ಸಲ್ಲುತ್ತದೆ. ಕಲಿಯುಗದ ಮನುಷ್ಯನಿಗೆ ದೀರ್ಘಕಾಲ ಕುಳಿತು ಅಧ್ಯಯನ ಮಾಡುವ ತಾಳ್ಮೆಯಿಲ್ಲ. ಅವನ ಆಯುಷ್ಯವೂ ಕಡಿಮೆ, ಬುದ್ಧಿಯೂ ಮಂದ. ಅಂಥವನಿಗೆ ಇಡೀ ವೇದಗಳ ಸಾರವನ್ನು ಒಂದೇ ಗ್ರಂಥದಲ್ಲಿ ನೀಡಲಾಗಿದೆ. ಭಾಗವತವು ಇತರ ಪುರಾಣಗಳಂತೆ ಕೇವಲ ದೇವತೆಗಳ ಕಥೆಗಳನ್ನು ಹೇಳುವುದಿಲ್ಲ. ಅದು ಮನುಷ್ಯನ ಮನಸ್ಸಿನ ಆಳವಾದ ವಿಶ್ಲೇಷಣೆ ಮಾಡುತ್ತದೆ.
ಇಲ್ಲಿ ಬರುವ ಪ್ರತಿಯೊಂದು ಪಾತ್ರವೂ ನಮ್ಮ ಬದುಕಿನ ಒಂದೊಂದು ಗುಣವನ್ನು ಪ್ರತಿನಿಧಿಸುತ್ತದೆ. ಹಿರಣ್ಯಕಶಿಪು ಅಹಂಕಾರದ ಸಂಕೇತವಾದರೆ ಪ್ರಹ್ಲಾದ ನಿಷ್ಕಲ್ಮಶ ಭಕ್ತಿಯ ಸಂಕೇತ. ರಾವಣ ಕಾಮದ ಸಂಕೇತವಾದರೆ ವಿಭೀಷಣ ಶರಣಾಗತಿಯ ಸಂಕೇತ. ಈ ಪಾತ್ರಗಳ ಮೂಲಕ ನಾವು ನಮ್ಮ ಒಳಗಿನ ತಪ್ಪು ಒಪ್ಪುಗಳನ್ನು ತಿದ್ದಿಕೊಳ್ಳಲು ಸಾಧ್ಯವಾಗುತ್ತದೆ. ಭಾಗವತದ ಶ್ರೇಷ್ಠತೆ ಇರುವುದು ಅದರ ನಿಷ್ಕಾಮ ಭಕ್ತಿಯಲ್ಲಿ. ಇಲ್ಲಿ ಯಾವುದೇ ಫಲಾಪೇಕ್ಷೆಯಿಲ್ಲದೆ ದೇವರನ್ನು ಪ್ರೀತಿಸುವುದನ್ನು ಕಲಿಸಲಾಗುತ್ತದೆ. ನನಗೆ ಸ್ವರ್ಗ ಬೇಡ, ಮೋಕ್ಷ ಬೇಡ, ನಿನ್ನ ಪಾದಗಳ ಸೇವೆಯೊಂದಿದ್ದರೆ ಸಾಕು ಎಂಬ ಗೋಪಿಕೆಯರ ಭಕ್ತಿಯಿದೆಯಲ್ಲ, ಅದು ಜಗತ್ತಿನ ಅತ್ಯಂತ ಉನ್ನತ ಮಟ್ಟದ ಪ್ರೇಮತತ್ವ. ಕಲಿಯುಗದಲ್ಲಿ ನಾವು ವ್ಯಾಪಾರಿ ಭಕ್ತಿಯನ್ನು ಮಾಡುತ್ತಿದ್ದೇವೆ. ದೇವರಿಗೆ ಇಷ್ಟು ಹಣ ಕೊಡುತ್ತೇನೆ, ನನ್ನ ಕೆಲಸ ಮಾಡಿಕೊಡು ಎಂದು ಲಂಚ ನೀಡಲು ಹೊರಡುತ್ತೇವೆ. ಆದರೆ ಭಾಗವತವು ಹೇಳುತ್ತದೆ, ದೇವರಿಗೆ ನಿಮ್ಮ ಹಣ ಬೇಡ, ನಿಮ್ಮ ಹೆಮ್ಮೆಯ ಅರಮನೆ ಬೇಡ. ಆತನಿಗೆ ಬೇಕಾಗಿರುವುದು ಕೇವಲ ನಿಮ್ಮ ನಿರ್ಮಲವಾದ ಹೃದಯದ ಪ್ರೀತಿ ಮಾತ್ರ. ಶಬರಿಯ ಎಂಜಲು ಹಣ್ಣನ್ನು ಸವಿದ, ವಿದುನನ ಮನೆಯ ಗಂಜಿಯನ್ನು ಕುಡಿದ ಆ ಪರಮಾತ್ಮನಿಗೆ ನಮ್ಮ ಅಹಂಕಾರದ ನೈವೇದ್ಯ ಎಂದಿಗೂ ಇಷ್ಟವಾಗುವುದಿಲ್ಲ. ನಾವು ಬದುಕಿನಲ್ಲಿ ಎಷ್ಟೇ ಸಾಧನೆ ಮಾಡಿರಬಹುದು, ಎಷ್ಟೇ ಕೋಟಿ ಹಣ ಸಂಪಾದಿಸಿರಬಹುದು, ಆದರೆ ನಮ್ಮ ಮನಸ್ಸಿನಲ್ಲಿ ಭಗವತ್ ಚಿಂತನೆಯಿಲ್ಲದಿದ್ದರೆ ಆ ಬದುಕು ವ್ಯರ್ಥ. ಕೆಸರಿನಲ್ಲಿ ಕಮಲ ಅರಳುವಂತೆ ಈ ಕಲಿಯುಗದ ಪಾಪದ ಮಡುವಿನಲ್ಲೂ ನಮ್ಮ ಮನಸ್ಸು ಭಗವಂತನ ನಾಮಸ್ಮರಣೆಯಿಂದ ಕಮಲದಂತೆ ಪವಿತ್ರವಾಗಿರಬೇಕು. ಭಾಗವತದ ಪ್ರತಿಯೊಂದು ಶ್ಲೋಕವೂ ನಮ್ಮ ಆತ್ಮವನ್ನು ಶುದ್ಧೀಕರಿಸುವ ದಿವ್ಯ ಮಂತ್ರ. ಇದನ್ನು ದಿನನಿತ್ಯ ಪಠಿಸುವುದರಿಂದ ನಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ವೇದಗಳ ಈ ಪಕ್ವ ಫಲವನ್ನು ನಮ್ಮದಾಗಿಸಿಕೊಂಡು ನಮ್ಮ ಬದುಕನ್ನು ಸಾರ್ಥಕತೆಯ ಕಡೆಗೆ ಮುನ್ನಡೆಸುವ ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ. ಅಧ್ಯಾತ್ಮ ಎಂದರೆ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ, ಅಥವಾ ಸಂಸಾರವನ್ನು ಬಿಟ್ಟು ಓಡಿ ಹೋಗುವುದಲ್ಲ. ನಿಜವಾದ ಅಧ್ಯಾತ್ಮ ಎಂದರೆ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ಮನಸ್ಸಿನ ಸಮತೋಲನವನ್ನು ಕಳೆದುಕೊಳ್ಳದೇ ಇರುವುದು. ಕಲಿಯುಗದಲ್ಲಿ ನಮ್ಮ ದೈನಂದಿನ ಬದುಕೆ ಒಂದು ದೊಡ್ಡ ರಣರಂಗ. ಇಲ್ಲಿ ಪ್ರತಿದಿನವೂ ನಮ್ಮೊಳಗಿನ ಒಳ್ಳೆಯತನ ಮತ್ತು ಕೆಟ್ಟತನದ ನಡುವೆ ಯುದ್ಧ ನಡೆಯುತ್ತಲೇ ಇರುತ್ತದೆ. ಆಫೀಸಿನಲ್ಲಿ ಬಾಸ್ ಬೈದಾಗ, ಸಂಸಾರದಲ್ಲಿ ಜಗಳವಾದಾಗ, ವ್ಯಾಪಾರದಲ್ಲಿ ನಷ್ಟವಾದಾಗ ನಮ್ಮಲ್ಲಿ ಕೋಪ, ನಿರಾಸೆ ಮೂಡುವುದು ಸಹಜ. ಆದರೆ ಆ ಕ್ಷಣದಲ್ಲಿ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳಲು ನಮಗೆ ಈ ಭಾಗವತದ ಜ್ಞಾನ ಸಹಾಯ ಮಾಡುತ್ತದೆ. ಕಲಿಯ ಪ್ರಭಾವ ನಮ್ಮ ಮೇಲೆ ಆಗದಂತೆ ತಡೆಯುವ ಕವಚವೇ ಈ ಭಗವಚ್ಚಿಂತನೆ. ನಾವು ನಮ್ಮ ದಿನಚರಿಯಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ಮುಂಜಾನೆ ಎದ್ದ ತಕ್ಷಣ ಮೊಬೈಲ್ ನೋಡುವ ಬದಲು 1 ನಿಮಿಷ ಕಣ್ಣು ಮುಚ್ಚಿ ಆ ಸೃಷ್ಟಿಕರ್ತನಿಗೆ ಧನ್ಯವಾದ ಹೇಳಿ. ಕರಚರಣಗಳ ದರ್ಶನ ಮಾಡಿ ಕರಾಗ್ರೇ ವಸತೆ ಲಕ್ಷ್ಮೀ ಮಂತ್ರವನ್ನು ಸ್ಮರಿಸಿ. ನಾವು ತಿನ್ನುವ ಆಹಾರವನ್ನು ದೇವರಿಗೆ ನೈವೇದ್ಯ ಮಾಡಿ ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿ. ಆಹಾರವೇ ನಮ್ಮ ಮನಸ್ಸನ್ನು ರೂಪಿಸುತ್ತದೆ. ಸಾತ್ವಿಕ ಆಹಾರವನ್ನು ಸೇವಿಸುವುದರಿಂದ ನಮ್ಮ ಆಲೋಚನೆಗಳು ಸಾತ್ವಿಕವಾಗುತ್ತವೆ. ಕಲಿಯುಗದ ಬಹುದೊಡ್ಡ ಆಕರ್ಷಣೆಯೆಂದರೆ ತಾಮಸ ಮತ್ತು ರಾಜಸ ಗುಣಗಳ ಆಹಾರ ಮತ್ತು ಹವ್ಯಾಸಗಳು. ಇವುಗಳಿಂದ ನಾವು ಎಷ್ಟು ದೂರವಿರುತ್ತೇವೆಯೋ ಅಷ್ಟು ನಮ್ಮ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತದೆ. ಮತ್ತೊಬ್ಬರಿಗೆ ಸಹಾಯ ಮಾಡುವ ಗುಣವನ್ನು ಬೆಳೆಸಿಕೊಳ್ಳಿ. ಕಲಿಯುಗದಲ್ಲಿ ಎಲ್ಲರೂ ನಾನು, ನನ್ನದು ಎಂಬ ಸ್ವಾರ್ಥದಲ್ಲೇ ಮುಳುಗಿದ್ದಾರೆ. ಆದರೆ ನಿಜವಾದ ಆನಂದ ಇರುವುದು ಕೊಡುವುದರಲ್ಲಿ, ಕಸಿದುಕೊಡುವುದರಲ್ಲ. ಹಸಿದವನಿಗೆ ಒಂದು ತುತ್ತು ಅನ್ನ ನೀಡಿ, ನೊಂದವನಿಗೆ 2 ಒಳ್ಳೆಯ ಮಾತುಗಳನ್ನು ಹೇಳಿ, ದಾರಿ ತಪ್ಪಿದವನಿಗೆ ಸರಿಯಾದ ಮಾರ್ಗ ತೋರಿಸಿ. ಇದಕ್ಕಿಂತ ದೊಡ್ಡ ಪೂಜೆ ಮತ್ತೊಂದಿಲ್ಲ. ಭಗವಂತನು ಕೇವಲ ಕಲ್ಲಿನ ಮೂರ್ತಿಯಲ್ಲಿಲ್ಲ, ಆತ ಪ್ರತಿಯೊಂದು ಜೀವಿಯ ಒಳಗೂ ಆತ್ಮನಾಗಿ ಕುಳಿತಿದ್ದಾನೆ. ಪ್ರಾಣಿದಯೆ, ಮಾನವೀಯತೆಯಿಲ್ಲದ ಆಧ್ಯಾತ್ಮಿಕತೆ ಕೇವಲ ನಟನೆ. ನಾವು ನಮ್ಮ ಸುತ್ತಲಿರುವ ಜನರನ್ನು ಪ್ರೀತಿಸದಿದ್ದರೆ ಕಣ್ಣಿಗೆ ಕಾಣದ ದೇವರನ್ನು ಪ್ರೀತಿಸಲು ಹೇಗೆ ಸಾಧ್ಯ? ಬದುಕಿನಲ್ಲಿ ಏನೇ ಕಷ್ಟ ಬಂದರೂ ಧೃತಿಗೆಡಬೇಡಿ. ಕಾಲ ಸದಾ ಒಂದೇ ರೀತಿ ಇರುವುದಿಲ್ಲ. ಸುಖದ ಬೆನ್ನಲ್ಲೇ ದುಃಖ, ದುಃಖದ ಬೆನ್ನಲ್ಲೇ ಸುಖ ಬರುವುದು ಪ್ರಕೃತಿಯ ನಿಯಮ. ಕಲಿಯುಗದಲ್ಲಿ ಕಷ್ಟಗಳು ಹೆಚ್ಚಾಗಿ ಬರುತ್ತವೆ, ಏಕೆಂದರೆ ಇದು ನಮ್ಮ ತಾಳ್ಮೆಯ ಪರೀಕ್ಷೆಯ ಕಾಲ. ಈ ಪರೀಕ್ಷೆಯಲ್ಲಿ ನಾವು ತೇರ್ಗಡೆಯಾಗಬೇಕಾದರೆ ನಮಗೆ ಭಗವಂತನ ಮೇಲಿನ ಅಚಲವಾದ ನಂಬಿಕೆ ಇರಬೇಕು. ಅವನಿಲ್ಲದೆ ಒಂದು ಹುಲ್ಲುಕಡ್ಡಿಯೂ ಅಲುಗಾಡದು, ಏನೇ ಆದರೂ ಅದು ನನ್ನ ಒಳ್ಳೆಯದಕ್ಕೆ ಎಂಬ ಶರಣಾಗತಿ ಭಾವ ನಮ್ಮನ್ನು ಎಂತಹ ಬಿರುಗಾಳಿಯಿಂದಾದರೂ ರಕ್ಷಿಸುತ್ತದೆ. ಈ ಆಂತರಿಕ ಹೋರಾಟದಲ್ಲಿ ನಾವು ಗೆಲ್ಲಲೇಬೇಕು. ಕಲಿಯುಗದ ಕತ್ತಲೆಯನ್ನು ಸೀಳಿ ನಮ್ಮೊಳಗಿನ ದಿವ್ಯ ಜ್ಯೋತಿಯನ್ನು ಬೆಳಗಿಸುವ ಆ ಅಂತಿಮ ಕ್ಷಣ ಹತ್ತಿರ ಬರುತ್ತಿದೆ. ಸ್ನೇಹಿತರೆ, ಈಗ ನಮ್ಮ ಪಯಣದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈ ಇಡೀ ಭಾಷಣದ ಸಾರವನ್ನು ನಿಮ್ಮ ಹೃದಯದ ಆಳದಲ್ಲಿ ಇಟ್ಟುಕೊಳ್ಳಿ.
ಕಲಿಯುಗ ಎಷ್ಟೇ ಶಕ್ತಿಶಾಲಿಯಾಗಿರಲಿ, ಅಧರ್ಮ ಎಷ್ಟೇ ತಾಂಡವವಾಡುತ್ತಿರಲಿ, ನಿಮ್ಮೊಳಗಿರುವ ಆತ್ಮವನ್ನು ಮುಟ್ಟಲು ಅದರಿಂದ ಸಾಧ್ಯವಿಲ್ಲ. ನೀವು ಕೇವಲ ರಕ್ತಮಾಂಸಗಳ ದೇಹವಲ್ಲ, ನೀವು ಆ ಪರಮಾತ್ಮನ ದಿವ್ಯ ಕಿರಣಗಳು. ಎದ್ದು ನಿಲ್ಲಿ, ನಿಮ್ಮೊಳಗಿನ ಸುಪ್ತಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳಿ. ಕತ್ತಲೆಯನ್ನು ದೂಷಿಸುತ್ತಾ ಕುಳಿತುಕೊಳ್ಳುವ ಬದಲು ನೀವೇ ಒಂದು ಸಣ್ಣ ದೀಪವಾಗಿ ಪ್ರಕಾಶಿಸಿ. ನಿಮ್ಮ ಒಂದು ಸಣ್ಣ ಒಳ್ಳೆಯ ನಡೆ, ನಿಮ್ಮ ಒಂದು ಪವಿತ್ರ ಆಲೋಚನೆ ಇಡೀ ಸಮಾಜದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಯುಗ ಬದಲಾಗಬೇಕಾದರೆ ಮೊದಲು ನಮ್ಮ ಮನಸ್ಸು ಬದಲಾಗಬೇಕು. ನೆನಪಿಡಿ, ಪರೀಕ್ಷಿತ ಮಹಾರಾಜನಿಗೆ ಕೇವಲ 7 ದಿನಗಳ ಕಾಲಾವಧಿಯಿತ್ತು, ಆದರೂ ಆತ ಮುಕ್ತಿಯನ್ನು ಪಡೆದನು. ಆದರೆ ನಮಗೆ ಇನ್ನೂ ಎಷ್ಟು ದಿನಗಳ ಬದುಕಿದೆ ಎಂದು ತಿಳಿದಿಲ್ಲ. ಇವತ್ತೇ ನಮ್ಮ ಕೊನೆಯ ದಿನವಿರಬಹುದು. ಹಾಗಿದ್ದಾಗ ನಾವು ಯಾವುದಕ್ಕಾಗಿ ಕಾಯಬೇಕು? ದ್ವೇಷ, ಅಸೂಯೆ, ಅಹಂಕಾರಗಳನ್ನು ಹಿಂದೆ ಈ ಕ್ಷಣವೇ ಇಲ್ಲೇ ಬಿಟ್ಟುಬಿಡಿ. ಪ್ರೀತಿಯನ್ನು ಹಂಚಿ, ಕರುಣೆಯನ್ನು ತೋರಿ, ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಸಾರ್ಥಕ ಮಾಡಿಕೊಳ್ಳಿ. ಭಗವಂತನ ನಾಮಸ್ಮರಣೆಯನ್ನು ನಿಮ್ಮ ಉಸಿರಾಗಿಸಿಕೊಳ್ಳಿ. ಕಲಿಯುಗದ ಪ್ರತಿಯೊಂದು ಸವಾಲನ್ನು ಎದುರಿಸುವ ಧೈರ್ಯ ಆ ಹರಿನಾಮದಲ್ಲಿದೆ. ಹರೇ ಕೃಷ್ಣ ಮಂತ್ರದ ಧ್ವನಿ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಸದಾ ಮೊಳಗುತ್ತಿರಲಿ. ಇದು ಕೇವಲ ಧರ್ಮದ ಆಚರಣೆಯಲ್ಲ, ಇದು ನಿಮ್ಮ ಆತ್ಮದ ಅಂತಿಮ ಬಿಡುಗಡೆಯ ಹಾದಿ. ಬದುಕಿನ ಕೊನೆಯ ದಿನಗಳಲ್ಲಿ ನಾವು ಹಿಂತಿರುಗಿ ನೋಡಿದಾಗ ನಾವು ಗಳಿಸಿದ ಹಣ, ಆಸ್ತಿ ನಮ್ಮ ಜೊತೆ ಬರುವುದಿಲ್ಲ. ನಮ್ಮ ಜೊತೆ ಬರುವುದು ಕೇವಲ ನಾವು ಮಾಡಿದ ಪುಣ್ಯ, ನಾವು ಹಂಚಿದ ಪ್ರೀತಿ ಮತ್ತು ನಾವು ಗಳಿಸಿದ ಆಧ್ಯಾತ್ಮಿಕ ಬಲ ಮಾತ್ರ. ಶ್ರೀಮದ್ಭಾಗವತ ಮಹಾಪುರಾಣದ 12ನೇ ಸ್ಕಂಧವು ನಮಗೆ ನೀಡುವ ಮಹೋನ್ನತ ಸಂದೇಶವು ಇದೇ ಆಗಿದೆ. ಕಾಲದ ಪ್ರವಾಹದಲ್ಲಿ ಎಲ್ಲವೂ ಕೊಚ್ಚಿ ಹೋಗುತ್ತದೆ, ಆದರೆ ಭಗವಂತನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡವನು ಮಾತ್ರ ಸಂಸಾರದ ಸಾಗರವನ್ನು ಸುಲಭವಾಗಿ ದಾಟುತ್ತಾನೆ. ನಿಮ್ಮ ಬದುಕನ್ನು ಕೇವಲ ಬದುಕುವುದಕ್ಕಲ್ಲ, ಅದನ್ನು ಭಗವಂತನಿಗೆ ಅರ್ಪಿಸಿ ಧನ್ಯರಾಗಲು ಮುಡಿಪಾಗಿಡಿ. ನಿಮ್ಮೊಳಗಿನ ಕಲಿ ಸತ್ತು ನಿಮ್ಮೊಳಗೆ ಕೃಷ್ಣನ ಉದಯವಾಗಲಿ. ನಿಮ್ಮ ಹಾದಿ ಉಜ್ವಲವಾಗಲಿ, ನಿಮ್ಮ ಆತ್ಮ ಜಾಗೃತವಾಗಲಿ. ಇಲ್ಲಿಗೆ ಶ್ರೀಮದ್ಭಾಗವತದ 12ನೇ ಸ್ಕಂಧದ ಆಧಾರಿತ ಕಲಿಯುಗ ಲಕ್ಷಣ ಮತ್ತು ಭಾಗವತ ಸಮಾಪ್ತಿಯ ಮಹಾ ಪ್ರೇರಣಾತ್ಮಕ ಭಾಷಣ ಸಂಪೂರ್ಣಗೊಳ್ಳುತ್ತದೆ. ನಿಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಈ ಜ್ಞಾನದ ಬೆಳಕು ದಾರಿದೀಪವಾಗಲಿ ಎಂದು ಹಾರೈಸುತ್ತೇನೆ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.